ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಳಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಟ್ಯ ಅನ್ನೋದು ನಾದಾಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗನೇ. ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ. ಪ್ರತಿಯೊಂದರಲ್ಲೂ ಪವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ. ಈ ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ. ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಟ್ಯ ಅನ್ನೋದು ನಾದಾಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗನೇ. ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ. ಪ್ರತಿಯೊಂದರಲ್ಲೂ ಪವನಾಣತಿ. ಒಂದು ಸಂಸ್ಥೆ ಮಾಡದೇ ಇರ್ತಕ್ಕಂಥ ಒಂದು ಕಾರ್ಯವನ್ನ ಯಾವುದೇನು ಆಧಾರಗಳಿಲ್ಲ ಅವ್ರ ಬಳಿ. ಯಾರು ಭಾಷಣ ಕೂಡ ಸರಣಿಲ್ಲ. ನೀವು ಯಾವುದೂ ಇಲ್ಲದೆ ಒಂದು 15 10 12 ವಿದ್ಯಾರ್ಥಿಗಳಿಗೆ ರಾಷ್ಟ್ರಮಟ್ಟದ ಪ್ರಶಸ್ತಿ ಕೊಡುವಂತ ಒಂದು ಏನ್ ಮಾಡಿರುತ್ತೆ, ಅವರಲ್ಲಿ ಇರ್ತಕ್ಕಂಥ ಮನಸ್ಥಿತಿ ಹೆಂಗಿದೆ, ಅವರಲ್ಲಿ ಇರ್ತಕ್ಕಂಥ ಏನು ಶಕ್ತಿ ಹೆಂಗಿದೆ ಅನ್ನೋದು ವಿಚಾರಿಸಿ. ಆ ಕಾರಣಕ್ಕಾಗಿ ಏನು ಇಷ್ಟು ಜನ ಇದ್ದಾರೆ, ಸ್ಟ್ರೆಂತ್ ಹೆಚ್ಚಿದ್ದಾರೆ, ಬಟ್ ಜಾಗದ ಕೊರತೆ ಇರುವುದರಿಂದ ವಿದ್ಯಾರ್ಥಿಗಳು ಸ್ವಲ್ಪ ಆಯ್ಕೆ ಮಾಡಿ ತೆಗೆದುಕೊಂಡು ಬಂದಾಗ ಭವಿಷ್ಯಕ್ಕೆ ಅಂತ ಹೇಳಿದ್ರು. ಮುಂದಿನ ವರ್ಷಕ್ಕೆ ಅಥವಾ ಇದೇ ಒಂದು ನೆಕ್ಸ್ಟ್ ಟೈಮ್ ನಿಮ್ಗೆ ಬ್ಯಾಚ್ ಮುಗಿಯುವಂಥ ಸಂದರ್ಭದೊಳಗೆ ಶೀಘ್ರದೊಳಗೆ ದೊಡ್ಡ ಸ್ಥಳದೊಳಗೆ ಒಂದು ದೊಡ್ಡ ಪ್ರಮಾಣವಾಗಿ ಕಾರ್ಯಕ್ರಮ ನಡೆಸುವುದು ಅನ್ನೋದು ನಮ್ಮದು ಅಭಿಲಾಷೆ ಇದೆ. ನೋಡೋಣ, ಅದೊಂದು ವ್ಯವಸ್ಥೆ ಎಲ್ಲರೂ ಮಾಡುವ ಕಾರ್ಯವನ್ನು ಮನಸ್ಸಿಟ್ಟು ಮಾಡುವ ಸಾಕು ಅನ್ನೋ ನಿರೀಕ್ಷೆ. ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಕನ್ನಡ ವ್ಯಾಕರಣಗಳ ಬಳಕೆ ಬಹಳ ಕಡಿಮೆ ಇದೆ ನಮ್ಮಲ್ಲಿ. ಫಾರ್ ಎಕ್ಸಾಂಪಲ್ ಒಂದು ಗಾದೆ ಮಾತಿದೆ, ಗೊತ್ತಿದೆ ನಿಮಗೆ, ಗೊತ್ತಿದೆ ಅನ್ಕೋತೀನಿ. ಏನಂದ್ರೆ ಶಿವ ಪೂಜೆಗೆ ಕುಳಿತಾಗ ಏನು ಹೇಳಿ, ಯಾರೋ ಒಂದು 10 ಜನ ಹುಡುಗಿ ಕೂತಾಗ ನಾವು ಹುಡುಗಲ್ಲಿ ಹೋದಂತ ತಿಳ್ಕೊಡ್ರಿ. ಅವಾಗ ನಾರ್ಮಲಿ ಒಬ್ರು ಅಂತಾರವ, ಶಿವ ಪೂಜೆ ಕುಂತಾಗ ಏನು ಬಿಟ್ಟಂಗಾಯ್ತು, ಕರಡಿಯಾಗಿ ಬಿಟ್ಟಂಗಾಯ್ತು. ಹೌದಿಲ್ಲ? ಅಲ್ಲಿರ್ತಕ್ಕಂತಹ ಪದ ಏನಂದ್ರೆ ಶಿವ ಪೂಜೆಗೆ ಕುಳಿತಾಗ ಕರಂಡಿ ಬಿಟ್ಟಂತಾಯಿತು. ಅಂದ್ರೆ ಕರಂಡಿ ಅಂದ್ರೆ ನಾವು ಪೂಜೆಗೆ ತಗೊಂಡು ಹೋಗ್ತೀವಲ್ಲ, ಆ ಹೂವು ಹಣ್ಣು ತೆಂಗಿನಕಾಯಿ ಅದನ್ನೆಲ್ಲ ಇಟ್ಕೊಂಡು ತಗೊಂಡು ಹೋಗ್ತೀವಲ್ಲ, ಅದನ್ನ ಕರಂಡಿ ಅಂತ ಕರಿತೀವಿ. ಅದು ಹೋಗಿ ಏನಾಗಿದೆ ಈಗ ಕರಡಿ. ಯಾಕೆ ಕರಡಿ ಈಗ ಅಂದ್ರೆ ನಮ್ಮ ಮೈಂಡ್ಗಳು ಕೂಡ ಕರಡಿ ಆಗುತ್ತೆ.
ಅಲ್ಲ, ನಮ್ಮ ಪದಗಳ ಕನ್ನಡ ಪದಗಳ ಬಳಕೆ ಕಡಿಮೆ ಆಗಿದೆ, ಮತ್ತೆ ವ್ಯಾಕರಣಗಳ ಬಳಕೆ ಕಡಿಮೆ ಆಗಿದೆ. ಈಗೇನು ಹೆಂಗೆ ಓದಾಗಂತ ಮಕ್ಕಳು ಅಂದ್ರೆ ಬರೀ ಎಕ್ಸಾಮ್ ಪರ್ಪಸ್, ನಾಳೆ ಈ ಪಾಠದಾಗ ಈ ಕ್ವಶನ್ ಬೀಳ್ಬೋದು. ಬೆಳಕಾಗಿಸು ಹೇ ಶಾರದೆ. ನಾಟ್ಯ ಅನ್ನೋದು ನಾದಾಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗನೇ, ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ, ಪ್ರತಿಯೊಂದರಲ್ಲೂ ಪವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ, ಈ ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ, ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು, ಹೇ ಶಾರದೆ.